ವೀಕ್ಷಕರಿಗೆ ನಮಸ್ಕಾರ. ಮಾಘ ಮಾಸ ಪುರಾಣದ 8ನೆಯ ಅಧ್ಯಾಯವನ್ನು ಪ್ರಾರಂಭಿಸೋಣ. ಮೃಗಶೃಂಗನ ತಪಸ್ಸಿನ ಪ್ರಭಾವ ಹಾಗೂ ಯಮನ ಕರುಣೆಯಿಂದ ಮೃತರಾದ 3 ಕನ್ಯೆಯರು ಯಮಲೋಕದಿಂದ ಜೀವಂತರಾಗಿ ಭೂಮಿಗೆ ವಾಪಸ್ಸಾದರು. ಆ ಕನ್ಯೆಯರು ತಮ್ಮ ತಂದೆ ತಾಯಿಗಳಿಗೆ ತಾವು ನೋಡಿದ ಯಮಲೋಕದ ವರ್ಣನೆಯನ್ನು ಮಾಡಿದರು. ಯಮಲೋಕದಲ್ಲಿ ಜೀವಿಗಳು ತಮ್ಮ ಪಾಪ ಪುಣ್ಯಗಳಿಗನುಗುಣವಾಗಿ ಫಲಗಳನ್ನು ಅನುಭವಿಸಬೇಕಾಗುತ್ತದೆ. ಯಮಲೋಕದ ವರ್ಣನೆ. ಯಮಲೋಕವನ್ನು ತಲುಪಿದ ಪ್ರತಿಯೊಬ್ಬ ಪಾಪಿ ಜೀವಿಯೂ ತಾನು ಮಾಡಿದ ಪಾಪಗಳಿಗೆ ತಕ್ಕ ಶಿಕ್ಷೆಯನ್ನು ತಪ್ಪದೇ ಅನುಭವಿಸುತ್ತಾರೆ. ಕೆಲವರಿಗೆ ಕೆಂಪಗೆ ಕಾಯಿಸಿದ ಕಬ್ಬಿಣದ ಕಂಬವನ್ನು ಅಪ್ಪಿಕೊಳ್ಳುವಂತೆ ದಂಡ ವಿಧಿಸುತ್ತಾರೆ. ಇನ್ನು ಕೆಲವರನ್ನು ಮಳಮಳನೆ ಕಾದ ಎಣ್ಣೆಯಲ್ಲಿ ನೂಕಿಬಿಡುತ್ತಾರೆ. ವಿಷಸರ್ಪಗಳಿರುವ ಎಣ್ಣೆಯ ತೊಟ್ಟಿಯಲ್ಲಿ ಮುಳುಗಿಸುತ್ತಾರೆ. ಕೆಲವು ಪಾಪಿಗಳನ್ನು ತಲೆಕೆಳಗಾಗಿ ನೇತು ಹಾಕಿ ಕೆಳಗಿನಿಂದ ಧಗಧಗನೆ ಉರಿಯುವ ಬೆಂಕಿಯನ್ನು ಹಾಕುತ್ತಾರೆ. ಈ ರೀತಿ ನಾನಾ ಬಗೆಯಿಂದ ಪಾಪಿಗಳು ಶಿಕ್ಷೆಯನ್ನು ನಿರ್ದಯವಾಗಿ ಅನುಭವಿಸಲೇಬೇಕಾಗುತ್ತದೆ. ಈ ಬಗೆಯಾಗಿ ನರಕದ ವರ್ಣನೆಯನ್ನು ಕೇಳಿದ ಆ ಕನ್ಯೆಯರ ತಂದೆ ತಾಯಿಗಳು ತುಂಬ ಭಯಗ್ರಸ್ತರಾದರು. ಆಗ ಆ ಕನ್ಯೆಯರು, ನೀವು ಭಯಪಡುವ ಅಗತ್ಯವಿಲ್ಲ. ನರಕ ಬಾಧೆಗಳಿಂದ ಬಿಡುಗಡೆ ಹೊಂದುವ ಮಾರ್ಗೋಪಾಯಗಳಿವೆ. ಪ್ರತಿಯೊಬ್ಬ ಮಾನವನೂ ಇಹದಲ್ಲಿ ಸುಖ ಸಂಪದಗಳನ್ನು ಹೊಂದಿ ಪರಲೋಕದಲ್ಲಿ ಸದ್ಗತಿಯನ್ನು ಹೊಂದಲು ಒಂದು ಸುಲಭೋಪಾಯವಾದ ಆ ಮಾರ್ಗವು ಈ ರೀತಿ ಇದೆ. ಪ್ರತಿಯೊಬ್ಬ ಮಾನವನು ಆಬಾಲವೃದ್ಧರಾಗಿ ಮಾಘ ಮಾಸದಲ್ಲಿ ನಿತ್ಯವೂ ಪ್ರಾತಃ ಕಾಲದಲ್ಲಿ ಮಾಡಿದ ನದಿ ಸ್ನಾನ, ಯಥಾಶಕ್ತಿ ದಾನ, ದೈವ ಪೂಜೆ, ಮಂತ್ರಪೂಜೆ, ಭಗವಂತನ ಪುಣ್ಯ ನಾಮಸ್ಮರಣೆ, ಸತ್ಸಂಗ, ಭಜನೆ, ನಾಮ ಸಂಕೀರ್ತನೆ ಇವುಗಳ ಮಹಿಮೆಯಿಂದ ನಾವು ತಿಳಿದೋ ತಿಳಿದೆಯೋ ಮಾಡಿದ ಸಕಲ ಬಗೆಯ ಪಾಪಗಳೂ ನಿರ್ಮೂಲವಾಗಿ ಸುಟ್ಟು ಹೋಗುವುದರಲ್ಲಿ ಸಂಶಯವಿಲ್ಲ. ಇದರ ಪ್ರಭಾವದಿಂದ ನಿಶ್ಚಯವಾಗಿಯೂ ಸ್ವರ್ಗಲೋಕ ಪ್ರಾಪ್ತವಾಗುತ್ತದೆ. ಇದರಲ್ಲಿಯೂ ಮಾಘಸ್ನಾನದ ಪುಣ್ಯ ಅಪಾರವಾದುದು. ಮಾಘ ಮಾಸದಲ್ಲಿ ಚಳಿಯನ್ನು ಕಡೆಗಣಿಸಿ ಯಾರು ಸೂರ್ಯೋದಯಕ್ಕೆ ಮುನ್ನ ಶ್ರದ್ಧಾಭಕ್ತಿಗಳಿಂದ ನದಿ, ಕೆರೆ, ಕೊಳ, ಬಾವಿಗಳಲ್ಲಿ ಭಗವಂತನ ದಿವ್ಯ ಸ್ಮರಣೆ ಮಾಡಿ ಸ್ನಾನ ಮಾಡುವರೋ, ಯಾರು ಯಥಾಶಕ್ತಿ ಸತ್ಪಾತ್ರರಿಗೆ ಹಣ, ವಸ್ತ್ರ, ಧಾನ್ಯಗಳನ್ನು ದಾನ ಮಾಡುವರೋ ಅವರಿಗೆ ಯಜ್ಞಗಳನ್ನು ಆಚರಿಸಿದ ಫಲವೂ ಸಿಗುತ್ತದೆ. ಮಾಘ ಮಾಸದಲ್ಲಿ ಪ್ರತಿದಿನವೂ ಯಾರು ಮಾಘ ಮಹಿಮಾ ಶ್ರವಣ, ಶ್ರೀಹರಿಕಥಾ ಸ್ಮರಣೆ, ಭಗವದ್ಭಕ್ತರ ಪುಣ್ಯಕಥಾಶ್ರವಣಗಳನ್ನು ಮಾಡುವರೋ ಅವರು ಆ ದೇವದೇವನಾದ ಜಗನ್ನಿಯಾಮಕನಾದ ಶ್ರೀಮನ್ನಾರಾಯಣನ ದಿವ್ಯ ಕೃಪೆಗೆ ಪಾತ್ರರಾಗುವುದರಲ್ಲಿ ಸಂದೇಹವಿಲ್ಲ. ಇದು ಸತ್ಯ. ಆದ್ದರಿಂದ ಯಮಲೋಕದ ಭಯಪಡುವ ಅಗತ್ಯ ಶ್ರೀಹರಿಯ ಭಕ್ತರಿಗೆ ಮಾಘಸ್ನಾನ, ಮಾಘ ಮಹಿಮಾ ಶ್ರವಣ, ದಾನ ಮಾಡಿದವರಿಗೆ ಎಂದೆಂದಿಗೂ ಇರುವುದಿಲ್ಲ. ಯಮಲೋಕದ ಘೋರಾತಿಘೋರವಾದ ನರಕಗಳ ಭಯದಿಂದ ತಪ್ಪಿಸಿಕೊಳ್ಳಲು ಇದಕ್ಕಿಂತ ಸುಲಭವೂ ದೈವದತ್ತವೂ ಆದ ಮಾರ್ಗವು ಬೇರೊಂದಿಲ್ಲ. ಈ ರೀತಿಯಾಗಿ ಮೃಗಶೃಂಗನ ತಪೋಬಲದಿಂದಲೂ ಶ್ರೀಹರಿಯ ಕೃಪೆಯಿಂದಲೂ ಮಾಘಸ್ನಾನ ಮಹಾತ್ಮೆಯ ಶ್ರವಣದಿಂದಲೂ ಪುನರ್ಜನ್ಮ ಪಡೆದ ಆ ಕನ್ಯೆಯರು ತಮ್ಮ ಮಾತಾಪಿತೃಗಳಿಗೆ ನಿರೂಪಿಸಿದರೆಂಬಲ್ಲಿಗೆ ಮಾಘಮಾಸ ಮಹಾತ್ಮೆಯ 8ನೆಯ ಅಧ್ಯಾಯವು ಸಂಪೂರ್ಣವಾಯಿತು.